ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ವನದ ಮುಖಿಯರ ನಡುವೆ ಮಂಜರಿ ವನಜ ಮುಖಿಯರ ನಡುವೆ ಮಂಜರಿ ಕನಕ ಪುತ್ಥಳಿಯಂತೆ ರಾಜಿಪ ಕನಕ ಪುತ್ಥಳಿಯಂತೆ ರಾಜಿಪ ಮನುಮಥನ ಮಧುದಾನೆಯಂದಿರೆ ದ್ರೌಪದಿಯೋ ಮನುಮಥನ ಮಧುದಾನೆಯಂದಿರೆ ದ್ರೌಪದಿ ಮಾವನಾದಂತಹ ಧೃತರಾಷ್ಟ್ರ ಚಕ್ರವರ್ತಿಗಳು ಪಾಂಡವರು ಕೌರವರು ಜೊತೆಯಲ್ಲಿಯೇ ಕಾಲ ಕಳೆಯಬೇಕು ಸಂತೋಷದಿಂದ ಎಂಬಂತಹ ವರ್ತಮಾನವನ್ನು ಹೇಳಿದಾಗ ಇಂದ್ರಪ್ರಸ್ಥದಿಂದ ನನ್ನವರಾದಂತಹ ಧರ್ಮದ ಮಹಾಪ್ರಭುಗಳು ಸಹೋದರರನ್ನು ಸತಿಯಾದಂತಹ ನನ್ನನ್ನು ಈ ಹಸ್ತಿನಾವತಿಗೆ ಕರೆದುಕೊಂಡು ಬಂದಿದ್ದಾರೆ. ಸಖಿ ಸಂದೋಹದೊಂದಿಗೆ ಸಂತೋಷದಿಂದ ನನ್ನ ಅಂತಃಪುರದಲ್ಲಿ ಕಾಲ ಕಳೆಯುತ್ತಾ ಇದ್ದವಳು ಈ ಮಧ್ಯೆ ಪ್ರಾತಿಕಾಮಿಕ ಇಲ್ಲಿಗೆ ಬಂದು ಒಂದು ವರ್ತಮಾನವನ್ನು ತಿಳಿಸಿದನಲ್ಲ. ಸಂತೋಷಕ್ಕಾಗಿ ಪಾಂಡವರು ಕೌರವರು ದ್ಯೂತವನ್ನಾಡಿದರಂತೆ. ಸರಸಕಿ ಎಂಬುದಾಗಿ ಪ್ರಾರಂಭಿಸಿದಂತಹ ದ್ಯೂತ ವಿರಸವನ್ನು ತಳೆದು ಅದು ಸಂಪತ್ತನ್ನು, ಸಾಮ್ರಾಜ್ಯವನ್ನು, ಸರ್ವಸ್ವವನ್ನು, ಸಹೋದರರನ್ನು ಕಳೆದುಕೊಳ್ಳುವಂತಹ ದುರ್ದೆಸೆ ದುರವಸ್ಥೆ ನನ್ನವರ ಪಾಲಿಗೆ ಬಂದೊದಗಿತ್ತಂತೆ. ಆ ಶಿವನೇ, ಯಾಕೆ ಹೀಗಾಯಿತು? ನನ್ನೊಲ್ಲವನಾದಂತಹ ಧರ್ಮನಿ ಮಹಾಪ್ರಭುಗಳು ದ್ಯೂತವನ್ನು ತಿಳಿಯದಿದ್ದವರೇನೂ ಅಲ್ಲ. ತಿಳಿದು ಈ ರೀತಿಯ ಸೋಲು ಯಾಕೆ ಬಂತು? ಅರ್ಥವಾಯಿತು. ದ್ಯೂತವನ್ನಾಡಿದವ ಶಕುನಿ ಮಹಾಶಯ, ಕೈದವನ ದೀಕ್ಷಾ ಗುರು ಶಕುನಿ. ಏನೋ ಮೋಸ ಕಪಟ ನಡೆದಿರಬೇಕು. ಇಲ್ಲದಿದ್ದರೆ ಇಂತಹ ಸೋಲು ಅಪಮಾನ ನನ್ನವರ ಪಾಲಿಗೆ ಬರುವುದಕ್ಕೆ ಸಾಧ್ಯವಿತ್ತೆ. ಆಕಸ್ಮಿಕವಲ್ಲ. ನಮ್ಮನ್ನು ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಗೆ ಕರೆದುಕೊಂಡು ಬರುವುದಕ್ಕಾಗಿ ಬಂದಂತಹ ಮಹಾಜ್ಞಾನಿಯಾದಂತಹ ಮಿತ್ರ ಮಹಾಶಯ ಮೊದಲಾಗಿ ಈ ಬಗ್ಗೆ ಸುಳಿವನ್ನು ಸೂಚನೆಯನ್ನು ಕೊಟ್ಟಿದ್ದ. ಏಕೆಯೇ ವಿದುರ ಬರುವಂತಹ ದಾರಿಗೆ ಅಡ್ಡಲಾಗಿ ಭೀಷ್ಮ ದ್ರೋಣಾದಿಗಳ ಬಗ್ಗೆ ಒಂದು ಮಾತನ್ನೇ ಹೇಳಿದ್ದರಂತೆ. ಪಾಂಡವರು ಹಸ್ತಿನಾವತಿಗೆ ಬರುವುದೇ ಬೇಡ, ಬಂದರೆ ಏನೋ ಒಂದು ಕೇಡು ಕಾದಿದೆ ಎಂಬುದಾಗಿ. ಅದನ್ನು ನನ್ನವರು ಎಣಿಸಲಿಲ್ಲ. ಹಿರಿಯನ ಮಾತಿಗೆ ಬೆಲೆಯನ್ನು ಕೊಡಬೇಕಾದ ಮಕ್ಕಳಾದಂತಹ ನಮ್ಮ ಕರ್ತವ್ಯವನ್ನು ಇಲ್ಲಿವರೆಗೆ ಬಂದು ಇಂತಹ ಸೋಲನ್ನು, ಇಂತಹ ಅಪಮಾನವನ್ನು ತಾನೇ ಕೈಯಾರೆ ಕೈಯೊಡ್ಡಿ ಪಡೆದುಕೊಂಡ ಹಾಗಾಯಿತು. ಕೊನೆಗೊಂದು ಮಾತು ಹೇಳಿದ ಪ್ರಾತಿಕಾಮಿ, ಎಲ್ಲವನ್ನು ಕಳೆದುಕೊಂಡಂತಹ ಧರ್ಮದ ಮಹಾಪ್ರಭುಗಳು ಸಹೋದರರನ್ನು ಒತ್ತಿ ಇಟ್ಟು ಸೋತರಂತೆ. ಆ ಬಳಿಕ ದ್ಯೂತಕ್ಕೆ ತನ್ನನ್ನು ತಾನೇ ಪಣವಾಗಿ ಒಡ್ಡಿ ಅದರಲ್ಲಿ ಅವರು ಅಪಜಯವನ್ನು ಹೊಂದಿದರಂತೆ. ಅಷ್ಟಕ್ಕೆ ದ್ಯೂತ ನಿಲ್ಲಲಿಲ್ಲ. ಐವರಾಸಿಯಾದಂತಹ ನನ್ನನ್ನು ಆ ದ್ಯೂತಕ್ಕೆ ಪಣವಾಗಿ ಒಟ್ಟಿದರಂತೆ. ಇದನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಯಿತು. ದ್ಯೂತಕ್ಕೆ ಪಣವಾಗಿ ಒಟ್ಟಿ ನನ್ನನ್ನು ಆ ಕೌರವರಿಗೆ ಒಪ್ಪಿಸಿ ಆಯಿತಂತೆ. ಸೋಲಾಯಿತು. ಹಾಗಾಗಿ ವಿಷಯವನ್ನು ತಿಳಿದಕ್ಕೆ ಬಂದಂತಹ ಪ್ರಾತಿಕಾಮಿಕರಲ್ಲಿ ಒಂದು ಪ್ರಶ್ನೆಯನ್ನು ರಾಜ್ಯಸಭೆಗೆ ಹೇಳಿ ಕಳುಹಿಸಿದ್ದೇನೆ. ನನ್ನ ಸೋತ ಬಳಿಕ ಧರ್ಮದನು ನನ್ನನ್ನು ಒತ್ತಾಯಿಸುವುದು ಇದು ನ್ಯಾಯವೇ? ಸಭೆಯಲ್ಲಿರುವಂತಹ ವಿದ್ವಾಂಸರು, ಬುದ್ಧಿವಂತರು, ಪ್ರಾಚ್ಯರು, ಪಂಡಿತರು ಯಾರಾದರೂ ಒಬ್ಬರು ಉತ್ತರಿಸಲಿ. ಒಂದು ಮಾತನ್ನು ಹೇಳಿದ್ರೆ, ಧರ್ಮದ ದ್ಯೂತಕ್ಕೆ ದ್ರೌಪದಿಯನ್ನು ಇಟ್ಟುದರಲ್ಲಿ ನ್ಯಾಯವಿದೆ, ಧರ್ಮವಿದೆ ಎಂಬುದಾಗಿ ಆಡಿದರೆ ಮುಚ್ಚಿದಂತಹ ತುಟಿಯನ್ನು ಬಿಚ್ಚದೆ ಕೌರವನ ಆಳಾಗಿರುವುದಕ್ಕೆ ಸದಾ ನಾನು ಸಿದ್ಧಳಿದ್ದೇನೆ ಎಂಬುದಾಗಿ ತಿಳಿಸಿದ್ದೇನೆ. ಆದರೆ ಪ್ರಾತಿಕಾಮಿಕವಿಲ್ಲ. ಇನ್ನೇನು ಗಂಡಾಂತರಕ್ಕಾಗಿದೆಯೋ ಶಿವನೇ, ಶಿವನೇ,
ಎತ್ತರದ ಆಸನದ ಮೇಲೆ ಕುಳಿತುಕೊಂಡಿರುವೆಯ ಇಳಿ ಕೆಳಗೆ. ಈ ಗರ್ವ ಇನ್ನು ಮುಂದೆ ಸಲ್ಲದು. ನಿನ್ನ ಪತಿಗಳಲ್ಲಿ ಜ್ಯೇಷ್ಠನಾಗಿರುವ ಧರ್ಮರಾಯ ಎಲ್ಲವನ್ನೂ ಒತ್ತೆ ಇಟ್ಟು ಸೋತಿದ್ದಾನೆ. ಕಡೆಗೆ ನಿನ್ನನ್ನು ಇಟ್ಟಿದ್ದಾನೆ. ಹಕ್ಕಿಲ್ಲ ಇದ್ರೂ ನಿನ್ನನ್ನು ಇಟ್ಟಿದ್ದಾನೆ. ಆದ್ದರಿಂದ ನನ್ನನ್ನು ಆಜ್ಞೆಯನ್ನು ಕೇಳು. ಆತನ ರಾಣಿ ವಾಸವನ್ನು ಸೇರಿ ಸುಖವನ್ನು ಅನುಭವಿಸಬೇಕಾಗಿದ್ದರೆ ನನ್ನ ಜೊತೆಯಲ್ಲಿ ಹೊರಟು ಬಾ. ಪರಿ ಗಜರಿ ನುಡಿಯಲು ಕೇಳುತ್ತಾಗಲೇ ಕೃಷ್ಣೇ ಮನದಲ್ಲಿ ತಾಳಿ ಭೀತಿಯ ಕಳವಳಿಂದಳು ಮಧುರ ವಚನದಲ್ಲಿ ಎಂದಳು ಏನು ಆಶ್ಚರ್ಯ! ನನ್ನಂತಪುರವನ್ನು ಪ್ರವೇಶ ಮಾಡಿದವ ಜೀವಿಗಳ ಪ್ರಾಣವನ್ನು ಕೊಂಡು ಹೋಗುವುದಕ್ಕಾಗಿ ಬಂದಂತಹ ಯಮಧರ್ಮನಲ್ಲ, ಮೈದುನ ದುಶ್ಯಾಸನ. ಈತನ ಬರವಣವೇ ಬಹಳ ವಿಚಿತ್ರವಾಗಿದೆಯಲ್ಲ. ಯಾವತ್ತಿನ ಹಾಗಲ್ಲ. ಈತನ ಬರವಣಿಗೆಯಿಂದಲೇ ಭವಿಷ್ಯತ್ತಿನಲ್ಲಿ ಏನೋ ಒಂದು ಕೇಡು ಕಾದಿದೆ ಎಂಬುದು ಸ್ಪಷ್ಟ. ಯಾಕಂದರೆ ಈತನ ಹೆಸರೇ ಸೂಚಿಸುವಂತೆ ದುಷ್ಟ ಶಾಸನ, ದುಶ್ಯಾಸನ. ಏನನ್ನು ಆಡುವುದಕ್ಕೂ ಏನನ್ನು ಮಾಡುವುದಕ್ಕೂ ಹೇಸುವವನಲ್ಲ, ಕೆದರುವವನಲ್ಲ. ದುಷ್ಟರಲ್ಲಿ ದುಷ್ಟನೀತ, ಮೂರ್ಖರಲ್ಲಿ ಮೂರ್ಖನೀತ. ಇವ ಧೂರ್ತ ಅಂತ ತಿಳಿದ ಮೇಲೆ ಇವನಲ್ಲಿ ಮಾತನಾಡುವಾಗ ನಯವಿನಯದ ಮಾತುಗಳಿಂದಲೇ ಮಾತನಾಡಿಸಬೇಕು. ಹಾಗಾಗಿ ಮೃದು ಮಧುರ ಮಾತುಗಳಿಂದ ಇವನನ್ನು ಒಡಂಬಡಿಸುತ್ತೇನೆ. ನೋಡೋಣ. ಮೈದುನ, ಎನಗೆ ಮೈದುನ ನೀನು, ಎನಗೆ ಮೈದುನ ನೀನು, ಮರುಮಾತಿನಗೆ ದೊರೆಯಲಿ, ಮರುಮಾತಿನಗೆ ದೊರೆಯಲಿ. ಪ್ರಶ್ನೆಗಳದೆ ಮರುಮಾತಿನಗೆ ದೊರೆಯಲಿ. ಅನುಜ ಕೇಳ್ನ ಪುಷ್ಪವತಿ ಬರಲೆಂತು ಸಭೆಗೆ, ಅನುಜ ಕೇಳ್ನ ಪುಷ್ಪವತಿ ಬರಲೆಂತು ಸಭೆಗೆ. ಮೈದುನ ಮೈದುನ ಏನು? ಯಾಕಪ್ಪ, ಯಾಕೆ ಈ ರೀತಿ? ಅತ್ತೆಗೆ ಎಂದರೆ ತಾಯಿಗೆ ಸಮಾನ, ಮೈದುನ ಎಂದರೆ ಮಗನಿಗೆ ಸಮಾನ. ತಾಯಿಯ ಬಳಿಗೆ ಬರುವ ಮದನೋಪಾದಿಯಲ್ಲಿ ನಿನ್ನ ಬರೋಣವಿಲ್ಲ. ನಿನ್ನ ಬರೋಣವೇ ಬಹಳ ವಿಚಿತ್ರವಾಗಿದೆಯಲ್ಲ. ಅದಕ್ಕೆ ಅಲ್ಲ, ನೀನು ಈ ರೀತಿ ಬರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಗೊತ್ತಿರುವಾಗೆ ಬರುವುದೂ ಇಲ್ಲ. ಅಲ್ಲ, ಬಂದಿಯಲ್ಲ, ಸಂತೋಷ ಸಂತೋಷ. ಆದೀತು. ಅಂದ್ರೆ ನಿನ್ನ ನಿರೀಕ್ಷೆ ನನಗೆ ಇರಲಿಲ್ಲ. ಹೌದಾ? ಹೌದು. ಹಾ. ಆದ್ರೆ ನೀನು ಬಂದದ್ದು ಒಳ್ಳೆಯದಾಯಿತು. ನಿನಗಿಂತ ಮೊದಲು ಇಲ್ಲಿಗೆ ಪ್ರಾತಿಕಾಮಿಕ ಬಂದಿದ್ದ, ಏನು ಮಾಡಿ ವಿಚಾರವೊಂದನ್ನು ತಿಳಿಸಿದ. ಹಾ. ನಿನ್ನ ಅಣ್ಣನ ಅಮ್ಮೋಣದಂತೆ ನಾನು ರಾಜ್ಯಸಭೆಗೆ ಬರಬೇಕು ಎಂಬುದಾಗಿ ಆತನಲ್ಲಿ ಒಂದು ಪ್ರಶ್ನೆಯನ್ನು ಸಭೆಗೆ ಹೇಳಿ ಕಳುಹಿಸಿ. ಏನು ಪ್ರಶ್ನೆ? ತನ್ನ ಸೋತ ಬಳಿಕ ಧರ್ಮಜನು ನನ್ನನ್ನು ಒತ್ತೆ ಇಟ್ಟುದು ಇದು ನ್ಯಾಯವೇ? ಅದಕ್ಕೇನಾಗಬೇಕೀಗ? ಅದಕ್ಕೆ ಉತ್ತರವಿಲ್ಲ. ಹಾ. ಬದಲಾಗಿ ನೀನೇ ಬಂದಿದ್ದೀಯ. ಹೌದು. ಬಿಡು. ನಿನ್ನಣ್ಣನ ಮಾತಿನಂತೆ ಆ ರಾಜ್ಯಸಭೆಗೆ ಬರೋಣ ಎಂಬುದಾಗಿ ಆಲೋಚಿಸಿದ್ರೆ ಬರುವ ಹಾಗೆ ಇಲ್ವಪ್ಪ? ಯಾಕಿಲ್ಲ? ಬರಬಾರದು. ಏನು ರೋಗವಾ? ಹಾ, ಒಂದು ರೀತಿಯ ರೋಗವೇ ಇದು. ಇದು ನನಗಿಂದೇನು? ಈ ಪ್ರಪಂಚದಲ್ಲಿ ಯಾವ ಹೆಂಗಳೆಯರನ್ನು ಈ ರೋಗ ಬಿಟ್ಟದ್ದಿಲ್ಲ. ಬ್ರಹ್ಮ ಕೊಟ್ಟ ಶಾಪವೇ ಇರಬೇಕು. ನನಗೆಂದೇನು? ನಿನ್ನನ್ನು ಹಡೆದಂತಹ ನಿನ್ನ ತಾಯಿಗೂ ಈಗಲಾದರೂ ನನಗೆ ಅಡಸಿರುವ ರೋಗ ಏನು ಅಂತ ತಿಳಿಯುತ್ತೆ? ಗೊತ್ತಿಲ್ಲ. ಸಣ್ಣ ಮಕ್ಕಳಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೇನೆ, ನಿನಗೆ ಅರ್ಥವಾಗ್ಲಿಲ್ವೇ? ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುವುದಲ್ಲ, ದೊಡ್ಡವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳು. ಹೋಗ್ಲಿ ಬಿಡು. ಮೊದಲೇ ಮೈದುನ ಎಂದರೆ ಮಗನಿಗೆ ಸಮಾನ ಅಂತ ಹೇಳಿದ್ದೇನೆ. ಹಾ. ಮಗನಲ್ಲಿ ತಾಯಿಗೆ ಅಂಜಿಕೆ ಏನು, ನಾಚಿಕೆ ಏನು ಹಾ. ಹೇಳ್ತೇನೆ. ಹಾ. ಹೆಣ್ಣಾದವಳು ತಿಂಗಳಿಗೊಂದಾವರ್ತಿ ಹಾ. ಅಲಂಕಾರ ಶೂನ್ಯೆಯಾಗಿ ಹಾ. ಏಕವಸನವನ್ನುಟ್ಟುಕೊಂಡು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದ್ದು ಹೆಣ್ಣಿನ ಶೀಲ, ಹೆಣ್ಣಿನ ಧರ್ಮ. ಅದಕ್ಕೆ ವಿದ್ಯಾವಂತರು, ಬುದ್ಧಿವಂತರು, ಪ್ರಾಜ್ಞರು, ಪಂಡಿತರು ಇರುವಂತಹ ಸಭೆಗೆ ನನ್ನಂತಹವಳು ಬರಬಾರದು.
ಕೂಡದು ಮಗನೇ, ಈಗಲಾದ್ರೂ ಗೊತ್ತಾಯ್ತಾ? ಬರ್ಲಿಕ್ಕಿಲ್ಲ. ಈಗಲಾದ್ರೂ ತಿಳಿಯಿತಾ? ಗೊತ್ತಿಲ್ಲ. ಅಂದ್ರೆ ನಾನು ಪುಷ್ಪವತಿ, ಅಂದ್ರೆ ನಾನು ಬಹಿಷ್ಠೆ. ಒಳ್ಳೇದಾಯ್ತು. ಹಾ, ಪುಷ್ಪವತಿಯ? ಹೌದು. ನಮ್ಮಣ್ಣನ ರಾಜಸಭೆಗೆ ಬಂದು ಫಲವತಿ ಆಗುವ ಯೋಗ. ಛೀ, ದುರಾತ್ಮ, ಸಾಕು ಬಿಡು. ಎನಗೆ ತರುವವೇನೆ ನಿನಗೆ ಏನೇ ಸಲ್ಲರೀಗ ನಿನ್ನ ಛಲದ ಪ್ರಶ್ನೆಗಿಲ್ಲಿ ಉತ್ತರಡುಗದೀವೇನು? ಇಂಥ ಅನಿಷ್ಟ ನೋಡಿ ನಾನು ಇಷ್ಟರವರೆಗೆ ಇಲ್ಲಿ ಬಿದ್ದಿದ್ದೇನ. ಇವಳ ಮುಖ ನೋಡಿದ್ದೆ ಮಾಟ ಮಾಡಿದ ಹಾಗಾಗಿ. ಅದರ ಮೇಲೆ ಪ್ರಶ್ನೆಗಳು. ನಿನ್ನಲ್ಲಿ ಹೇಳಲಿಕ್ಕೆ ಏನಿಲ್ಲ, ನಿನ್ನ ಅಪ್ಪನನ್ನು ಕಳಿಸು. ನನ್ನ ಅಪ್ಪ ಕಣ್ಣು ಕಾಣದ ಕುರ್ದ ಇಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ. ನಾನು ಇಲ್ಲಿ ಹೊಸದಾಗಿ ಬಿದ್ದಿದ್ದೇನಲ್ಲ, ಮೈ ಸ್ವಲ್ಪ ಮಾಲ್ತಾ ಉಂಟು ಈಗ. ಯಾಕೆ ಅಂದ್ರೆ ಯಾಕೆ? ಪ್ರಾಯ ಆಯ್ತಲ್ಲ ನನಗೂ. ಆಹಾ, 70 ಅಲ್ಲ 86. ಹಾಗಾಗಿ ಒಳ್ಳೆಯವರಿಗೆಲ್ಲ ಹಾಗಾಗುದಿಲ್ಲ. ಒಳ್ಳೆಯವರು ಕೆಟ್ಟವರು. ಸಭೆಯು ಕಾಂತಾರವಾಯಿತು. ತೋರುವಿ ಸಭೆಯು ಕಾಂತಾರವಾಯಿತು. ಎನ್ನ ವೀರರೇ ಕೈ ಬಿಡಲು ಕಾವರಿನ್ನಾರು. ಗುರು ಗಾಂಗೇಯ ಕೃಪ ಮುಖ್ಯರೋ ಸೂರ್ಯಗೊಡ್ಡಿಗರಂತ ಭೀತಿಯಲಿ ಪರಹಿತವ ಮೀರಿ ಸತ್ಯವ ಸುತರ ಬಯಸುವರು. ಭೂಪ ಗಂಧಾರ್ಯನು ಇನ್ನೆನಗೆ ಗತಿಯಾರು. ಶ್ರೀಕೃಷ್ಣ ನೀನಲ್ಲದನ್ಯರಿನ್ನಿಲ್ಲ. ಸೂರ್ಯಗೊಟ್ಟಿಗರರ್ಥ ಭೀತಿಯಲ್ಲಿ ಪರಗಿತವ ಮೀರಿ ಸತ್ಯವೇ ಸುತರ ಬಯಸುವರು. ಭೂಪ ಗಾಂಧಾರ್ಯನು ಇನ್ನೆನಗೆ ಗತಿಯಾರು. ಶ್ರೀಕೃಷ್ಣ ನೀನಲ್ಲದೆ ಇನ್ಯಾರಿಲ್ಲ. ಆರಿಗೊರಲಿದರೆನ್ನ ದೂರ ಕೇಳುವರಿಲ್ಲ. ಹಾ ಒಬ್ಬೊಬ್ಬರನ್ನೇ ಕೂಗಿ ಕರೆದೆ, ಎಲ್ಲರಲ್ಲಿಯೂ ಕಣ್ಣೀರಿಳಿಸಿ ಕೇಳಿಕೊಂಡೆ.
ಯಾರೂ ನನ್ನ ಕಷ್ಟಕ್ಕೆ ಸ್ಪಂದಿಸುವವರಿಲ್ಲ, ಯಾರೂ ನನ್ನ ಕಣ್ಣೀರು ಒರೆಸುವುದಕ್ಕೆ ಮುಂದೆ ಬರುತ್ತಿಲ್ಲ. ಯಾಕೆ ಹೀಗೆ? ಹಾಗಾದ್ರೆ ಇದು ಸಭೆಯಲ್ಲವೇ? ಇಲ್ಲ, ಆರಿಗೊರಲಿದರೆನ್ನ ದೂರ ಕೇಳುವರಿಲ್ಲ. ತೋರುವಿ ಸಭೆಯು ಕಾಂತಾರವಾಯಿತು. ಖಂಡಿತವಾಗಿಯೂ ಹೌದೇ ಹೌದು. ಬೇರೆಯವರ ಬಗ್ಗೆ ನಾನು ಹೇಳುವುದಿಲ್ಲ. ಎಲ್ಲ ಹೆಂಗಳೆಯರಂತೆ ನಾನಲ್ಲ. ಎಲ್ಲ ಹೆಂಗಳೆಯರಿಗಿಲ್ಲದಂತಹ ಸೌಭಾಗ್ಯ ನನಗಿದೆ. 5 ಮಂದಿ ಗಂಡದಿರನ್ನು ಪಡೆದಂತಹ ಸೌಭಾಗ್ಯವತಿ ನಾನು. ಆದರೆ ಒಬ್ಬೊಬ್ಬರ ಗುಣವಿಶೇಷತೆಗಳು ಎಂತಹುದು. ಓರ್ವರಿಂತೋರ್ವರತಿ ಗರುವಿಗಳು ಸಾಹಸಿಗಳು, ಒಬ್ಬರೊಬ್ಬರು ಪರಾಕ್ರಮ ಒಂದೊಂದು ದಿನ ಹೇಳುವುದಕ್ಕೆ ಸಾಕಾಗುವುದಿಲ್ಲ. ಅಂತಹ ಗಂಡದಿರನ್ನು ಪಡೆದಂತಹ ನನ್ನ ಗಂಡಂದಿರು ನೆಲನೋಟಕರಾಗಿ ಸಾಲಾಗಿ ಕುಳಿತಿದ್ದಾರೆ, ಸಾಲಾಗಿ ಕುಳಿತಿದ್ದಾರೆ. ಎಚ್ಚರ, ಜಾಗ್ರತೆ. ಅವರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂಬುದಾಗಿ ತಟಸ್ಥ ಧೋರಣೆಯನ್ನು ತೊರೆದಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ನನ್ನ ಕಣ್ಣೀರಿಗೆ ಬೆಲೆಯೇ ಇಲ್ಲವೇ? ನನ್ನ ಕಣ್ಣೀರಿಗೆ ಸ್ಪಂದಿಸುವವರು ಯಾರೇ ಇಲ್ಲವೇ? ಯಾರಲ್ಲಿ ಹೇಳಿಯೂ ಪ್ರಯೋಜನವಿಲ್ಲ. ಏನು ಮಾಡೋಣ? ಇಲ್ಲ, ಈ ಆಗುವಂತಹ ಅನಾಹುತವನ್ನು ನಿಲ್ಲಿಸುವುದಕ್ಕೆ ತಿಳಿದಂತಹ ಗುರು ಹಿರಿಯರೆಲ್ಲ ಮುಂಭಾಗದಲ್ಲಿದ್ದಾರೆ. ಎಲ್ಲರೂ ನೆಲನೋಟಕರಾಗಿದ್ದಾರೆ. ನಿಲ್ಲಿಸುವಂತಹ ಚಕ್ರವರ್ತಿಗಳು ತನ್ನ ಮಕ್ಕಳು ಮಾಡುವುದು ಸತ್ಯ, ಒಳ್ಳೆಯದನ್ನೇ ಮಾಡುತ್ತಿದ್ದಾರೆ ಎಂಬುದಾಗಿ ತಟಸ್ಥ ಧೋರಣೆಯನ್ನು ತಳೆದಿದ್ದಾರೆ. ಹಾಗಾದ್ರೆ ಇನ್ಯಾರಿದ್ದಾರೆ? ಯಾರೂ ಇಲ್ಲ, ಯಾರೂ ಇಲ್ಲ. ನಾನು ಅನಾಥಳಾದೆ. ಆದರೆ ಈ ಪ್ರಪಂಚದಲ್ಲಿ ಅನಾಥರನ್ನು ಕೇಳುವುದಕ್ಕಾಗಿ, ಅನಾಥರ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ, ಅನಾಥರನ್ನು ಕೈಕೊಟ್ಟು ರಕ್ಷಿಸುವುದಕ್ಕಾಗಿ ಒಬ್ಬನಿದ್ದಾರೆ. ಅವನೇ ಲೀಲಾ ಮಾನುಷ ವಿಗ್ರಹ, ಅವನೇ ಭಕ್ತವತ್ಸಲ. ಹೇ ದಯಾನಿಧೆ ಕೃಷ್ಣ, ಹೇ ದಯಾನಿಧೆ ಕೃಷ್ಣ, ಹೇ ದಯಾನಿಧೆ ಕೃಷ್ಣ, ತವ ಮೈದುನರೇ ಮರುಳಾಟದಿಂದಲೇ, ತವ ಮೈದುನರೇ ಮರುಳಾಟದಿಂದಲೇ ಓದುದಿನ್ನಭಿಮಾನ ಈ ಕೌರವನ ದೆಸೆಯಿಂದ. ಓದುದೆನ್ನಭಿಮಾನ ಈ ಕೌರವರ ದೆಸೆಯಿಂದ. ಬೈದು ಫಲವೇ ನಿನ್ನ ಸಲಹೋ ಗದಾಧರ ಅಚ್ಯುತ ಅನಂತದ ನರಕ ಸೂದನ ಆನಂದೇಕ ವಿಗ್ರಹ ದೀನ ಜನ ಬಂಧೋ, ಆನಂದೇಕ ವಿಗ್ರಹ ಸಲಹೋ ಗದಾಧರ ಅಚ್ಯುತ ನರಕ ಸೂದನ ಮಾಧವ. ಆನಂದೇಕ ವಿಗ್ರಹ ದೀನ ಜನ ಬಂಧೋ ಕೃಷ್ಣ, ಕೃಷ್ಣ ಕೃಷ್ಣ. ದಯಾಪಯೋನಿಧೆ ಕೃಷ್ಣ. ಮನುಷ್ಯರ ಹೃದಯದಲ್ಲಿದೆ ಎಂಬುದಿದ್ರೆ ಕೇವಲ ಬಿಂದು ಮಾತ್ರ. ನೀನು ಹಾಗಲ್ಲ, ದಯಾಸಾಗರನಂತೆ
ಓ ಕೃಷ್ಣ, ನಿನ್ನ ದಯಾ ಸಾಗರ ಎಂಬಂತಹ ಸಾಗರದಿಂದ ಒಂದು ಬಿಂದುವನ್ನು ಇಳಿಸು, ನನ್ನನ್ನು ಉಳಿಸು ದೇವರೇ. ಯಾಕಂದರೆ ಇದೋ ತವ ಮೈದುರನ ಮರುಳಾಟ. ನನಗೆ ಗಂಡಂದಿರಾದದು ಆನಂತರ, ನಿನಗೆ ಅತ್ತೆಯ ಮಕ್ಕಳು ತವ ಮೈದುನರು, ಅವರ ಮರುಳಾಟದಿಂದ ನನಗೆ ಈ ಸ್ಥಿತಿ ಬಂದೊದಗಿದೆ ಕೃಷ್ಣ. ಕಾಲದೋಷದಿಂದಲೋ ಕರ್ಮದೋಷದಿಂದಲೋ ನಿನ್ನ ಅತ್ತೆಯ ಮಕ್ಕಳು ಕೆಸರಿನಲ್ಲಿ ಹೂತು ಹೋಗಿರುವಂತಹ ಅನರ್ಘ್ಯ ರತ್ನಗಳು. ಅವುಗಳನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡು, ಈ ದುಷ್ಟರಿಂದ ನನ್ನನ್ನು ಉಳಿಸುವಂತಹ ಕೆಲಸವನ್ನು ಮಾಡು. ಎಲ್ಲವರು ಸುಮ್ಮನಿದ್ದಾರೆ ಕೃಷ್ಣ, ಆದರೆ ನೀನಲ್ಲದ ಅನ್ಯರಿಲ್ಲ. ನೀನೇ ಗತಿ, ನೀನೇ ಮತಿ. ಇದೋ ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ, ಸಲಹೋ, ಕಾಪಾಡು, ಕರುಣೆಯನ್ನು ತೋರು. ಕರುಣತಿಕಾಯ ಗೋವಿಂದ, ನಿನ್ನ ಮರೆಯ ಹೊಕ್ಕಿನು ಈಗ ವಸುದೇವ ಕಂದ. ಗತಿಹೀನರಿಗೆ ನೀನೇ ಗತಿಯು, ಲಕ್ಷ್ಮೀಪತಿಯನ್ನ ಮಾನವನೀಗನೇ ಕಯೋ. ಪತಿತ ಪಾವನ ಪಾಪ ದೂರ, ಪತಿತ ಪಾವನ ಪಾಪ ದೂರ. ರಾತಿ ಪತಿ ಪಿತ ಕಮಲಾಕ್ಷ ಭಕ್ತ ಮಂದಾರ. ಕರುಣದಿ ಕಾಯೋ ಗೋವಿಂದ, ನಿನ್ನ ಮೊರೆಯ ಹೊಕ್ಕಿನು ಈಗ ವಸುದೇವ ಕಂದ. ಗೋವಿಂದ ಗೋವಿಂದ ಕೃಷ್ಣ, ಅಚ್ಯುತ, ಅನಂತ, ಋಷಿಕೇಶ, ದಾಮೋದರ, ಪಾಂಡುರಂಗ, ಯಾಕೆ ನನ್ನ ಕೂಗು ಕೇಳಿಸುತ್ತಿಲ್ಲವೇ? ಅಂದು ಕುಳದಲ್ಲಿ ನೀರು ಕುಡಿಯುವುದಕ್ಕಾಗಿ ಹೋಗಿದ್ದಂತಹ ಗಜೇಂದ್ರನನ್ನು ಆ ಮಕರಿಯು ಕಚ್ಚಿ ಹಿಡಿದಾಗ ಆ ಗಜೇಂದ್ರನ ಕೂಗು ನಿನಗೆ ಕೇಳಿಸಿತು ಕೃಷ್ಣ. ಕೈಯಲ್ಲಿರುವಂತಹ ಚಕ್ರಾಯುಧವನ್ನು ಕಳುಹಿಸಿ ಮಕರಿಯ ಕತ್ತನ್ನು ಕತ್ತರಿಸಿ ಗಜೇಂದ್ರನನ್ನು ರಕ್ಷಣೆ ಮಾಡಿದಂತಹ ಗಜೇಂದ್ರ ವರದ ನೀನು. ಅದೋ ಆ ದೇವೇಂದ್ರನಿಂದ ಕಷ್ಟಕ್ಕೊಳಪಟ್ಟಂತಹ ಗೋಕುಲದ ಮಂದೆ, ಆ ಪಾಪದ ಆ ಗೋವುಗಳನ್ನು ಕಾಯುವಂತಹ ಗೋಪಾಲಕರು ಹಾಗೂ ಮುಗ್ಧ ಗೋವುಗಳು ಕಷ್ಟದಲ್ಲಿ ಅದು ತತ್ತರಿಸುತ್ತಿರುವಂತಹ ಸಂದರ್ಭದಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದಂತಹ ಗೋವರ್ಧನೋದ್ಧಾರಿ ನೀನು. ಹಾಗಾದ್ರೆ ನನ್ನ ಕೂಗು ನಿನಗೆ ಯಾಕೆ ಕೇಳಿಸುತ್ತಿಲ್ಲ ಕೃಷ್ಣ? ನೀನೇ ಗತಿ, ನನ್ನನ್ನು ರಕ್ಷಣೆ ಮಾಡು. ನನಗೆ ಸಂಬಂಧದವರು ಯಾರು ಇಲ್ಲ, ನೀನೇ ತಂದೆ ತಾಯಿ. ಕುಳಿತವರು ಎಂದ್ರೆ ಜಾಗ್ರತೆ. ತಂದೆ ತಾಯಿ ಗುರುವರ ಪಿತಾ ಮಗ, ಬಂಧು ಬಾಂಧವರೆಲ್ಲ ನೀನೇ ಎನಗೆಂದು ನಂಬಿದೆ ಕೃಷ್ಣ. ಎನ್ನ ಮಾನವು ನಿನ್ನದೇ ದೇವಾ, ಇಂದು ಶುಗದೆ ಕಾಂಗಿ ಶಿಶುವನು ಬಂದು ಬಹುಭೂತಗಳು ಬಾಧಿಸುವಂದವಾದುದು. ಭಾರತಿ ಕೈ ಕೃಷ್ಣ ಕೃಪೆ ನಿನಗೆ ಕೃಷ್ಣ ಕೃಷ್ಣ. ಕೃಷ್ಣ, ಇಷ್ಟರವರೆಗೆ ನನ್ನ ತಂದೆ ಇದ್ದಾರೆ, ನನ್ನ ತಂದೆ ತಾಯಿಗಳಿದ್ದಾರೆ, ಬಂಧು ಬಾಂಧವರಿದ್ದಾರೆ ಎಂಬುದಾಗಿ ಮಮಕಾರ ನನಗಿತ್ತು ಕೃಷ್ಣ. ಯಾರ ಹೃದಯದಲ್ಲಿ ಮಮಕಾರವಿರುತ್ತದೆ ಅಂಥವರಿಗೆ ನಿನ್ನ ಪ್ರತ್ಯಕ್ಷವಾಗಲಿ ಕೃಪೆಯಾಗಲಿ ಇರುವುದಿಲ್ಲ ಕೃಷ್ಣ. ಅರ್ಥವಾಯಿತು. ಈ ದುಷ್ಟ ದುರಾತ್ಮ ನನ್ನ ಸೀರೆ ಸೆರಗಿಗೆ ಕೈಯಿಕ್ಕಿದ್ದಾನೆ, ಆದರೆ ನನ್ನ ಮಾನವನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎಂಬುದಾಗಿ ಸೀರೆ ಸೆರಗನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಕೃಷ್ಣ. ಅದೋ ಕಾಗೆಗಳ ಹಿಂಡಿನಲ್ಲಿ ಸಿಕ್ಕ ಕೋಗಿಲೆ ಮರಿಯು ನರಳುತ್ತಿರುವಂತೆ ನರಳುತ್ತಿದ್ದೇನೆ ಕೃಷ್ಣ. ತಪ್ಪು ಮಾಡಿದೆ ಕೃಷ್ಣ, ತಪ್ಪು ಮಾಡಿದೆ. ಯಾರ ಹೃದಯದಲ್ಲಿ ಕೂದಲೆಳೆಯಷ್ಟು ಅಹಂಕಾರ ಮಮಕಾರಗಳು ಉಳಿದಿರುತ್ತದೆಯೋ ಅಂಥವರಿಗೆ ನಿನ್ನ ಸಾಕ್ಷಾತ್ಕಾರ, ನಿನ್ನ ಕೃಪೆಯಾಗುವುದಿಲ್ಲ. ಈ ಸತ್ಯಾಸತ್ಯವನ್ನು ಈಗ ತಿಳಿದುಕೊಂಡೆ ಕೃಷ್ಣ, ಈಗ ತಿಳಿದುಕೊಂಡೆ. ನನ್ನವರಿದ್ದಾರೆ, ತಂದೆ ತಾಯಿ ಬಂಧು ಬಳಗ ಎಲ್ಲರಿದ್ದಾರೆ ಎಂಬುದು ಮಮಕಾರ. ನನ್ನ ಆ ಮಾನವನ್ನು ನಾನು ಉಳಿಸಿಕೊಳ್ಳುತ್ತೇನೆ, ಇದು ಅಹಂಕಾರ ದ್ಯೋತಕ. ಈಗ ನನಗೆ ಅರ್ಥವಾಯಿತು. ಇಲ್ಲ, ನಾನು ಎಂಬುದನ್ನು ಬಿಟ್ಟಿದ್ದೇನೆ, ನನ್ನದು ಎಂಬುದನ್ನು ಬಿಟ್ಟಿದ್ದೇನೆ ಕೃಷ್ಣ. ನಾನಲ್ಲ ನೀನು, ನನ್ನ ಮಾನವಲ್ಲ ನಿನ್ನ ಮಾನ. ಅಳಿಸುವುದು ಉಳಿಸುವುದು ನಿನಗೆ ಬಿಟ್ಟದ್ದು. ಹಾಗಾಗಿ ಹಿಡಿದಂತಹ ಸೀರೆಯ ಸರಗನ್ನು ಬಿಟ್ಟಿದ್ದೇನೆ, ನೀನೇ ಕಾಪಾಡು ಕೃಷ್ಣ.
ಶ್ರೀರಮಣನಾದಿದಗೆ ತಂಗಿ ದ್ರೌಪದಿ, ಅಳಬೇಡ ತಾಯಿ, ಅಧೀರಳಾಗಬೇಡ. ನಿನ್ನನ್ನು ನಾನು ಅನುಗ್ರಹಿಸುತ್ತೇನೆ. ನಿನ್ನ ಸೀರೆ ಅಕ್ಷಯವಾಗಲಿ. ಕೃಷ್ಣ ಕೃಷ್ಣ ಕೃಷ್ಣ